ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ನಿಮ್ಮದು ವಾಚ್ ಟೈಮ್ ಅವರ್ನ ಕಂಪ್ಲೀಟ್ ಮಾಡ್ಬೋದು ಆ್ಯಂಡ್ ಯಾವ ಥರ ನೀವು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಬೋದು ಅಂತ. ಬೈ ಚಾನ್ಸ್ 1000 ಸಬ್ಸ್ಕ್ರೈಬರ್ಸ್ ಏನಾದರೂ ಆಗಿರುತ್ತೆ, ವಾಚ್ ಟೈಮ್ ಯಾವ ಥರ ಕಂಪ್ಲೀಟ್ ಮಾಡ್ಬೋದು ಅಂತ. ನಾನು ಹೇಳೋ ಟಾಪಿಕಲ್ಲಿ ನೀವು ವರ್ಕ್ ಮಾಡಿದರೆ 101% ನಿಮ್ಮದು ವಾಚ್ ಟೈಮ್ 4000 ವಾಚ್ ಟೈಮ್ ಕಂಪ್ಲೀಟ್ ಆಗೇ ಆಗುತ್ತೆ. ಸೊ ಬನ್ನಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾನು ಫಸ್ಟ್ ಏನು ಮಾಡ್ತಿದ್ದೆ ಅಂದರೆ, ನಾನು ಚಾನಲ್ನ ಕ್ರಿಯೇಟ್ ಮಾಡಿದ್ದೆ. ಸೊ ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಫಸ್ಟು ನಾನು ನನ್ನ ಫ್ರೆಂಡ್ಸಿಗೆ, ನನ್ನ ಫ್ಯಾಮಿಲಿಗೆ ಎಲ್ಲರಿಗೂ ನಾನು ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲದರಲ್ಲೂ ನಾನು ಕಳಿಸ್ತಾ ಇದ್ದೆ ನನ್ನ ಲಿಂಕ್ನ. ಸೊ ಎಲ್ಲರೂ ನನ್ನದೊಂದು ಚಾನಲ್ನ ನಾನು ಮಾಡಿದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ನನಗೆ ವೀಡಿಯೋ ಕಳಿಸೋದು ನನ್ನದು ವೀಡಿಯೋ ಬರುತ್ತೆ, ಆ ವೀಡಿಯೋ ಬಂದುಬಿಟ್ಟು ನೀವು ನೋಡಬೇಕು ಅಂತ. ಓಕೆನಾ ಗಾಯ್ಸ್? ಸೊ ಫಸ್ಟ್ ಟೈಮ್ ನನ್ನ ಲಿಂಕ್ನ ಕಳಿಸಿದಾಗ ಅವರು ವೀಡಿಯೋನ 100% ನೋಡಿದರು. ಸೆಕೆಂಡ್ನೇ ಸಲನೂ ಕಳಿಸಿದಾಗ ನೋಡಿದ್ರು, ಬಟ್ ಥರ್ಡ್ನೇ ಸಲ ಕಳಿಸಿದಾಗ ನೋಡಿಲ್ಲ. ಅರ್ಧ ಜನ ನೋಡಿದರು, ಅರ್ಧ ಜನ ನೋಡಿರಲಿಲ್ಲ ವೀಡಿಯೋನ. ಸೊ ಗಾಯ್ಸ್, ಅವ್ರು ಬಂದುಬಿಟ್ಟು ನಿಮ್ಮದು ರಿಯಲ್ ಆಡಿಯನ್ಸ್ ಅಲ್ಲ. ಅವ್ರು ಬಂದುಬಿಟ್ಟು ನೋಡಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಆ ಟಾಪಿಕಲ್ಲಿ, ಅವ್ರು ನೋಡಲ್ಲ. ಇದೇನು ಇವಳು ಈ ಥರ ವೀಡಿಯೋ ಮಾಡ್ತಿದ್ದಾಳಂತ ಅವ್ರಿಗೆ ಗೊತ್ತೂ ಆಗಲ್ಲ ನಾವು ಏನು ಹೇಳ್ಕೊಡ್ತಾ ಇದ್ದೀವಂತ. ಸುಮ್ಮನೆ ನಾವು ಹೇಳ್ತೀವಲ್ಲ ಅಂತ ಅವ್ರು ವೀಡಿಯೋ ನೋಡಬೇಕು ಅಷ್ಟೇ, ಇಂಟ್ರೆಸ್ಟ್ ಕೊಟ್ಟು ಅವ್ರು ನೋಡಲ್ಲ. ಯಾಕಂದರೆ ಅವ್ರಿಗೆ ಆ ಟಾಪಿಕ್ ಅರ್ಥ ಆಗಲ್ಲ, ಆ ಟಾಪಿಕಲ್ಲಿ ಅವ್ರಿಗೆ ಇಂಟ್ರೆಸ್ಟ್ನೂ ಇರಲ್ಲ. ಸೊ ಹಾಗಾಗಿ ಗೈಸ್, ನೀವು ಫಸ್ಟ್ ತಪ್ಪು ಏನು ನಿಮ್ಮ ಚಾನಲ್ ವೀಡಿಯೋಸ್ನ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಚಾನಲ್ ಶೇರ್ ಮಾಡಿದರೆ ಅವ್ರು ಏನು ಮಾಡ್ತಾರೆ, ಈ ಥರ ಅರ್ಧ ನೋಡಿ ಬಿಟ್ಬಿಡ್ತಾರೆ. ಅದರಲ್ಲಿ ನಮ್ಮದು ಅವರೇಜ್ ಡ್ಯೂರೇಷನ್ ಏನಿರುತ್ತೆ ಅದು ನಮಗೆ ಸಿಗಲ್ಲ. ಆವ್ರೇಜ್ ಡ್ಯೂರೇಷನ್ ಏನಿರುತ್ತೆ ಅದು ನಮಗೆ ಸಿಗಲ್ಲ. ಅದರಿಂದ ನಮ್ಮದು ಇಂಪ್ರೆಷನ್ಸ್ ಏನಾಗುತ್ತೆ, ಡೌನ್ ಆಗುತ್ತೆ. ಆವ್ರೇಜ್ ಡ್ಯೂರೇಷನ್ ನಮ್ಮದು ಹೈ ಇದ್ದರೆ, ಚೆನ್ನಾಗಿದ್ದರೆ, 2 ಮೇಲಿದ್ದರೆ ಅವರೇಜ್ ಡ್ಯೂರೇಷನ್ ಏನಾದರೂ, ಆಗ ಬಂದುಬಿಟ್ಟು ಯೂಟ್ಯೂಬ್ ಈ ವಿಡಿಯೋ ಚೆನ್ನಾಗಿದೆ, ನಾವು ಇಂಪ್ರೆಷನ್ ಕಳಿಸ್ಬೇಕಂತ ಕಳಿಸುತ್ತೆ. ಓಕೆನಾ? ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ನಾವು ಯಾವುದೇ ಕಾರಣಕ್ಕೂ ವೀಡಿಯೋಸ್ನ ಶೇರ್ ಮಾಡಬಾರ್ದು. ಅದು ಬಂದುಬಿಟ್ಟು ನಾವು ಮಾಡೋದು ಮೊದಲನೇ ತಪ್ಪು. ಸೆಕೆಂಡ್ನೇ ತಪ್ಪು ಏನು, ನಮ್ಮ ವೀಡಿಯೋಸ್ನ ನಾವೇ ನೋಡೋದು. ತುಂಬ ಸಲ ವೀಡಿಯೋಸ್ ನೋಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ, ಅದು ಬಂದುಬಿಟ್ಟು ಯೂಟ್ಯೂಬಿಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ ಗೈಸ್? ಅಟ್ಲೀಸ್ಟ್ ನೀವು ಟೈಮ್ ಕೊಡಿ. ನೀವು ಯೂಟ್ಯೂಬ್ ಚಾನಲ್ ಈಗ ಸ್ಟಾರ್ಟ್ ಮಾಡಿದ್ದೀರಾ, ಅಟ್ಲೀಸ್ಟ್ ನೀವು 6 ಮಂತ್ ಇಲ್ಲ, ಯೂಟ್ಯೂಬೇ ಕೊಟ್ಟಿದೆ 1 ಇಯರ್ ಟೈಮ್ ಕೊಟ್ಟಿದೆ. ಆ 1 ಇಯರ್ವರೆಗೂ ಟೈಮ್ ಕೊಡಿ. ನಿಮ್ಗೆ 1 ಇಯರ್ ಲಾಂಗ್ ಆಯ್ತು ಅಂದರೆ ಅಟ್ಲೀಸ್ಟ್ 6 ಮಂತು ಕಂಟಿನ್ಯೂಸ್ಲಿ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ನಿಮ್ಮ ವೀಡಿಯೋಸ್ ನೀವು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾಯಿದ್ರೆ ಯೂಟ್ಯೂಬೇ ಬಂದುಬಿಟ್ಟು ನಿಮಗೆ ಪ್ರಮೋಟ್ ಮಾಡುತ್ತೆ ನಿಮ್ಮ ವೀಡಿಯೋಸ್ನ. ಆ್ಯಂಡ್ ಹೈ ಕ್ವಾಲಿಟಿ ನೀವೇನಾದರೂ ಪ್ರೊವೈಡ್ ಮಾಡಿದರೆ, ವೀಡಿಯೋಸ್ದು ಹೈ ಕ್ವಾಲಿಟಿ ನೀವೇನಾದರೂ ಯೂಟ್ಯೂಬ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ವೀಡಿಯೋಸ್ಗಳಿಗೆ ಯೂಟ್ಯೂಬೇ ಪ್ರಮೋಟ್ ಮಾಡುತ್ತೆ ನಿಮ್ಮ ವೀಡಿಯೋಸ್ನ. ತುಂಬ ಜನಗಳ ಹತ್ರ ಇಂಪ್ರೆಷನ್ಸ್ ಕಳಿಸುತ್ತೆ. ಓಕೆನಾ? ಯಾವುದೇ ಕಾರಣಕ್ಕೂ ನೀವು ವೀಡಿಯೋಸ್ಗಳನ್ನ ಶೇರ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಇದಾಗಿದೆ ನಮ್ಮ ತಪ್ಪು. ಈಗ ನಾನು ಟಾಪಿಕ್ ಬಗ್ಗೆ ಮಾತಾಡೋಣ. ನಾವು ಯಾವ ಟಾಪಿಕ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೆ ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ರಿಕಾರ್ಡಿಂಗಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಹೇಳಿದ್ನಲ್ಲ ಟಾಪಿಕ್ಸ್ನ ನಾನು ನಿಮ್ಗೆ ಕೊಡ್ತೀನಿ, ನಿಮಗೆ ವಾಚ್ ಟೈಮ್ಗೆ ಏನಾಗಕ್ಕಂತ. ಸೊ ಬನ್ನಿ ಗೈಸ್, ನಾನು ನಿಮ್ಗೆ ತೋರಿಸ್ತೀನಿ. ಅದು ಯಾವ ಥರ ನೀವು ರಿಸರ್ಚ್ ಮಾಡಬೇಕು, ಟಾಪಿಕ್ ನಿಮ್ಗೆ ಎಲ್ಲಿ ಸಿಗುತ್ತೆ, ಇವನ್ನೆಲ್ಲ ನಾನು ಒಂದೊಂದಾಗಿ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಬೇಕು. ಓಕೆನಾ ಗೈಸ್? ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ. ಫಸ್ಟು YT ಸ್ಟುಡಿಯೋ ಆ್ಯಪ್. ಓಕೆನಾ? ಎಲ್ಲರೂ YT ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ನಾನು ಹೇಳ್ತೀನಿ ಯಾವ ಥರ ರಿಸರ್ಚ್ ಮಾಡಬೇಕಂತ. ಓಕೆನಾ? ಇಲ್ಲಿ ಸಿಂಪಲಿ ಕಾಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಕಾಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸಾಲ್ಡ್ ಬೈ ಅಂತ ಇದೆಯಲ್ಲ, ಅದ್ರ ಮೇಲೆ ಪ್ಲಸ್ ಮಾಡಿಬಿಟ್ಟು ಮೋಸ್ಟ್ ಪಾಪ್ಯುಲರ್ ವೀಡಿಯೋನ ಫಸ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿ ಮೋಸ್ಟ್ ಪಾಪ್ಯುಲರ್ ವೀಡಿಯೋ, ಮೋಸ್ಟ್ ವೀವೆಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪಾಪ್ಯುಲರ್ ಆಗಿರೋ ವೀಡಿಯೋಸ್ ಬರುತ್ತೆ, ಜಾಸ್ತಿ ವ್ಯೂಸ್ ಹೋಗಿರೋ ವೀಡಿಯೋಸ್ ಬರುತ್ತೆ. ಜಾಸ್ತಿ ಹೋಗಿರೋ ವ್ಯೂಸ್ ಮೇಲೆ ಇನ್ನೊಂದು ಸಲ ನೀವು ವೀಡಿಯೋನ ಮಾಡಬೇಕು. ಓಕೆನಾ? ಇದರ ಟಾಪಿಕಲ್ಲೇ ಸ್ವಲ್ಪ ಬೇರೆ ಟೈಪಲ್ಲಿ ವೀಡಿಯೋಸ್ ಮಾಡಿದರೆ ನಿಮಗೆ 100% ವ್ಯೂ ಬರುತ್ತೆ ಆ್ಯಂಡ್ ವಾಚ್ ಟೈಮ್ನು ಗೇನ್ ಆಗುತ್ತೆ. ಓಕೆನಾ ಗೈಸ್? ಮತ್ತು ವ್ಯೂಸ್ನೂ ಜಾಸ್ತಿ ಬರುತ್ತೆ ನಿಮಗೆ. ಇದಾಯಿತು ನಮ್ಮದು ಫಸ್ಟ್ನೇದು ನಾವೇನು ಮೋಸ್ಟ್ ಪಾಪ್ಯುಲರ್ ವೀಡಿಯೋಸಲ್ಲಿ ಮತ್ತೆ ಇನ್ನೊಂದು ಸಲ ನಾವು ವೀಡಿಯೋ ಮಾಡೋದು. ಇದಾಯಿತಾ ನಮ್ಮದು ಫಸ್ಟು. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ನಾವೇನು ಮಾಡಬೇಕಂದ್ರೆ, ನಾವು ಬಂದುಬಿಟ್ಟು ನಿಮ್ಗೆ ಇಲ್ಲಿ ರಿಸರ್ಚ್ ಆಪ್ಷನ್ ಒಂದು ಇಲ್ಲಿ ಅನಲೈಟಿಕ್ಸ್ ಆಪ್ಷನ್ ಒಂದು ಕಾಣಿಸ್ತಿದೆಯಲ್ಲ, ಅನಲೈಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಿಂಪಲಿ ಅನಲೈಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ಇಲ್ಲಿ ರಿಸರ್ಚ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು ನಿಮಗೆ ಈ ಸೈಡಲ್ಲಿ. ಓಕೆನಾ? ರಿಸರ್ಚ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ನೀವೇನು ಮಾಡಬೇಕು, ರಿಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ರಿಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸು ಶೋ ಆಗುತ್ತೆ. ಓಕೆನಾ? ಒಂದು ನಿಮಿಷ ನಾನು ತೋರಿಸ್ತೇನೆ ನಿಮಗೆ. ಇಲ್ಲಿ ರಿಸರ್ಚ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಫಸ್ಟ್ ಕ್ಲಿಕ್ ಮಾಡ್ತೀನಿ. ನಾನು ಒಂದು ಸಲ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ.
ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡಿದ್ರಲ್ಲ ಗೈಸ್, ಇಲ್ಲಿ ನಿಮಗೆ ಯೂಟ್ಯೂಬೇ ಹೇಳುತ್ತೆ ನೀವು ಈ ಟಾಪಿಕ್ ಮೇಲೆ ಕೆಲಸ ಮಾಡಿ, ಅಂದರೆ ವೀಡಿಯೋಸ್ ಮಾಡಿ ನಿಮಗೆ ವ್ಯೂಸ್ ಬರುತ್ತೆ. ಯಾಕಂದರೆ ಇದು ನಿಮ್ಮ ಆಡಿಯನ್ಸ್ ಸರ್ಚ್ ಮಾಡಿರೋದು. ಇದಿಲ್ಲಿ ಟಾಪ್ಸ್ ರಿಸರ್ಚ್ ಅಂತ ಇದೆಯಲ್ಲ, ಇದು ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಸರ್ಚ್ ಮಾಡಿರೋದು. ನಿಮಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಟ್ಟಿದ್ದಾರೆ ಅವರೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಈ ಕೀವರ್ಡ್ಸ್ನ ಇಟ್ಟು ಅವರು ಸರ್ಚ್ ಮಾಡಿರೋದು. ಈ ಟಾಪಿಕಲ್ಲಿ ನೀವೇನಾದರೂ ವೀಡಿಯೋ ಮಾಡಿದರೆ ನಿಮಗೆ 100% ವ್ಯೂಸ್ ಸಿಗುತ್ತೆ ಆ್ಯಂಡ್ ವಾಚ್ ಟೈಮ್ನೂ ಸಿಗುತ್ತೆ. ಓಕೆನಾ ಗೈಸ್? ಸೊ ಇದು ನಾವು ಹಂಗೆ ಕೆಳಗಡೆ ರೀಸೆಂಟು ಇದು ಟ್ರೆಂಡಿಂಗ್ ವೀಡಿಯೋಸ್ ನಾವು ಯಾವ್ಯಾವ್ದಿದೆ ನೋಡಬೇಕಂದ್ರೆ ಇಲ್ಲಿ ರೀಸೆಂಟ್ ವೀಡಿಯೋಸಲ್ಲಿ ಹೋಗ್ಬಿಟ್ಟು ನೀವು ನೋಡಿದರೆ ಇದೆಲ್ಲ ಟ್ರೆಂಡಿಂಗಲ್ಲಿರೋದು ವೀಡಿಯೋಸು. ನೀವು ಇದನ್ನು ಇಟ್ಟು ಕೂಡ ಬೇಕಿದ್ದರೂ ವೀಡಿಯೋಸ್ ನೀವು ಮಾಡ್ಕೋಬೋದು. ರೀಸೆಂಟ್ ವೀಡಿಯೋಸ್ ಅಂತ ಇದೆ, ಕೆಳಗಡೆ ವೀಡಿಯೋಸ್ ಶೋ ಆಗ್ತಿದೆಯಲ್ಲ ಇವೆಲ್ಲ ಟ್ರೆಂಡಿಂಗ್ ವೀಡಿಯೋಸು. ಓಕೆನಾ? ಇದು ನೋಡಿ, ನೀವು ನೋಡ್ತಾ ಇರ್ಬೋದು, ಇದು ಎಷ್ಟು ದಿನ 4 ದಿನ ಮುಂಚೆ ಪೋಸ್ಟ್ ಮಾಡಿರೋದು. ಅದ್ರ ಪಕ್ಕದ್ದು 2 ಡೇಸ್ ಮುಂಚೆ. ಇಲ್ಲಿ ಕೆಳಗಡೆದು ಎಷ್ಟು ಲ್ಯಾಕ್ 105 ಲ್ಯಾಕ್ ವ್ಯೂಸ್ ಹೋಗಿದೆ. ಅದೆಲ್ಲ ಬಂದುಬಿಟ್ಟು ನಿಮಗೆ ಅಂದರೆ ಟ್ರೆಂಡಿಂಗಲ್ಲಿರೋದು. ಈಗ ನೀವು ಅದ್ರ ಮೇಲೂ ನೀವು ವೀಡಿಯೋ ಹಾಡು ಹಾಕಿದರೆ ತುಂಬ ನಿಮಗೆ ನೋಡೋಕ್ಕೆ ಸಿಗುತ್ತೆ, ಅಂದರೆ ವ್ಯೂಸ್ ನೋಡೋಕ್ಕೆ ಸಿಗುತ್ತೆ. ಓಕೆನಾ ಗೈಸ್? ಸೊ ಮಿಸ್ ಮಾಡಬೇಡಿ. ಇಲ್ಲಿ ಫಸ್ಟ್ ಬಂದುಬಿಟ್ಟು ನೀವು ನೋಡ್ಕೊಳ್ಳಿ ಒಂದು ಸಲ. ಓಕೆನಾ? ಯಾವುದರಲ್ಲಿ YT ಸ್ಟುಡಿಯೋದಲ್ಲಿ ನಿಮಗೆ ಯಾವುದು ಐಡಿಯಾ ಸಿಗ್ತಿಲ್ಲ ಅಂದರೆ ಇಲ್ಲಿ ನೀವು ಬಂದುಬಿಟ್ಟು ರಿಸರ್ಚಲ್ಲಿ ನೋಡಿಬಿಟ್ಟು ಅದರ ಅಕಾರ್ಡಿಂಗ್ ನೀವು ಬಂದುಬಿಟ್ಟು ಏನು ವೀಡಿಯೋನ ಮಾಡ್ಬೋದು. ಅದರಲ್ಲಿ ವೀಡಿಯೋ ಮಾಡಿದರೆ ನಿಮಗೆ 100% ವ್ಯೂಸ್ ಸಿಗುತ್ತೆ. ಓಕೆನಾ? ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡಬೇಡಿ. ಇದನ್ನು ಒಂದು ಸಲ ಅಟ್ಲೀಸ್ಟ್ ಟ್ರೈ ಮಾಡಿ ನೋಡಿ, ನಿಮಗೆ 100% ವ್ಯೂಸ್ ಸಿಗುತ್ತೆ. ಯಾಕಂದರೆ ಇದು ನಿಮ್ಮ ಆಡಿಯನ್ಸ್ ಸರ್ಚ್ ಮಾಡಿರೋ ಕೀವರ್ಡ್ಸು. ಓಕೆನಾ? ಇದನ್ನು ಮಿಸ್ ಮಾಡಬೇಡಿ. ಹಿಂಗೆ ಕೆಳಗಡೆ ಹೋಗ್ತಾ ನೀವು ನೋಡಿ. ಆ್ಯಂಡ್ ಹಾಗೆ ನಾನು ಟೈಮಲ್ಲಿ ನೀವು ವೀಡಿಯೋನ ಪೋಸ್ಟ್ ಮಾಡ್ಬೋದಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ನಿಮ್ಮದು ಚಾಟ್ ಪ್ರಕಾರ ನಿಮ್ಗೆ ಯಾವ ಟೈಮಿಂಗ್ಸ್ ಬರುತ್ತೆ ಅಂತಲೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾನು ನಿಮ್ಮ ಚಾಟ್ನ ಬಂದುಬಿಟ್ಟು ನೋಡೋಕ್ಕಾಗಲ್ಲ, ನಿಮ್ಮ YT ಸ್ಟುಡಿಯೋನ. ಸೊ ನೀವೇ ತಿಳಿಬೇಕು ಯಾವ ಥರ ನೀವು ನಿಮ್ಮ ಟೈಮ್ನ ನೀವು ಫಿಕ್ಸ್ ಮಾಡ್ಕೊಳ್ಳೋದಂತ. ಓಕೆನಾ? ಸೊ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಒಂದು ನಿಮಿಷ ಹಿಂಗೆ ಬ್ಯಾಕ್ ಮಾಡ್ತೀನಿ ಇದನ್ನು. ಅಲ್ಲಿ ಕಾಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಕಾಂಟೆಂಟಲ್ಲಿ ಇಲ್ಲ, ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ. ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನೋಡಿ ಗೈಸ್, ಇಲ್ಲಿ ನಿಮಗೆ ಒಂದು ಇದು ಕಾಣಿಸ್ತಿರ್ಬೇಕು, ಫುಲ್ ಡಾರ್ಕ್ ಆಗಿರೋ ಲೈನ್ಸು. ಈ ಕಡೆ ನಾನು ಒಂದು ಸಲ ನಿಮಗೆ ಮಾರ್ಕ್ ಮಾಡ್ತೀನಿ. ಈ ಕೆಳಗಡೆ ನೀವು ಬಂದರೆ ಡಾರ್ಕ್ ಆಗಿರೋ ಲೈನ್ಸ್ ಟೈಮಿಂಗ್ಸ್ ಕೊಟ್ಟಿದ್ದಾರಲ್ಲ, ಆ ಡಾರ್ಕ್ ಆಗಿರೋ ಇದರಲ್ಲಿ ಯಾವ ಟೈಮ್ ನಿಮ್ಮದು ಬರುತ್ತೆ ಆ ಟೈಮಲ್ಲಿ ನೀವು ಬಂದುಬಿಟ್ಟು ಪೋಸ್ಟ್ ಮಾಡಬೇಕು ವೀಡಿಯೋನ. ಆಗಲೇ ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಆ್ಯಕ್ಟಿವ್ ಇರೋದು. ನಾನು ಮಾರ್ಕ್ ಮಾಡಿದ್ದೀನಲ್ಲ, ಇದು ಬಂದುಬಿಟ್ಟು ಡಾರ್ಕ್ ಲೈನ್ಸ್. ನನ್ನ ಆಡಿಯನ್ಸ್ ಬಂದುಬಿಟ್ಟು ಈ ಟೈಮಲ್ಲೇ ಆ್ಯಕ್ಟಿವ್ ಇರ್ತಾರೆ. ಸೊ ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿರೋ ಟೈಮ್ ಪ್ರಕಾರ ಡಾರ್ಕ್ ಎಲ್ಲೆಲ್ಲಿ ಲೈನ್ ಇದೆ ಆ ಟೈಮಿಗೆ ನೀವು ಬಂದುಬಿಟ್ಟು ಪೋಸ್ಟ್ ಮಾಡಬೇಕು. ಓಕೆನಾ? ಗೊತ್ತಾಯ್ತಾ ಯಾವ ಥರ ನೀವು ನಿಮ್ಮ ವೀಡಿಯೋ ನಿಮ್ಮ ಟೈಮಿಂಗ್ಸ್ ಯಾವ ಥರ ನೀವು ಪೋಸ್ಟ್ ಮಾಡಬೇಕಂತ, ನಿಮ್ಮದು ಯಾವ ಟೈಮಲ್ಲಿ ನೀವು ವೀಡಿಯೋನ ಪೋಸ್ಟ್ ಮಾಡಬೇಕಂತ. ಅದಾದಮೇಲೆ ಇಲ್ಲಿ ಏಜ್, ಜೆಂಡರ್ ಅದೆಲ್ಲ ನೀವು ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ದಾರೆ, ನಿಮ್ಮದು ಯಾವ ಏಜ್ ಗ್ರೂಪ್ ನೋಡ್ತಾ ಇದ್ದಾರೆ ಅಂತ. ಓಕೆನಾ? ಅದೆಲ್ಲ ಶೋ ಆಗುತ್ತೆ. ಅದೆಲ್ಲ ನಮಗೆ ಈಗ ಬೇಡ. ಸೊ ಇದನ್ನು ಫಸ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ಮ ಟೈಮಿಂಗ್ಸ್ ಬಂದುಬಿಟ್ಟು ಫಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಟೈಮಿಗೆ ನಾನು ವೀಡಿಯೋ ಪೋಸ್ಟ್ ಮಾಡಬೇಕಂದ್ರೆ ಆ ಟೈಮಿಗೆ ನೀವು ವೀಡಿಯೋ ಪೋಸ್ಟ್ ಮಾಡಲೇಬೇಕು. ಓಕೆನಾ? ಡೈಲಿ ಯಾವ್ಯಾವುದೋ ಟೈಮಿಗೆ ಪೋಸ್ಟ್ ಮಾಡಬೇಡಿ. ಒಂದೇ ಟೈಮ್ನ ಇಟ್ಟು ಒಂದೇ ಟೈಮಲ್ಲಿ ವೀಡಿಯೋನ, ಈಗ 5 ಗಂಟೆಗೆ ಪೋಸ್ಟ್ ಮಾಡ್ತಾ ಇದ್ದೀರಾ, 5 ಗಂಟೆನೇ ನೆಕ್ಸ್ಟ್ ಡೇನು ಪೋಸ್ಟ್ ಮಾಡಿ. ಈಗ 12 ಗಂಟೆಗೆ ಪೋಸ್ಟ್ ಮಾಡ್ತಿದ್ದೀರಾ, 12 ಗಂಟೆಗೆ ನೆಕ್ಸ್ಟ್ ಟೈಮ್ ಪೋಸ್ಟ್ ಮಾಡಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.